ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜಣ್ಣ ರಾಜೀನಾಮೆ ಸಲ್ಲಿಕೆ ಮಾಡಿದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಕೆಎನ್ ರಾಜಣ್ಣನವರಿಗೆ ಸೂಚನೆ ಕೊಟ್ಟಿದ್ದ ಕಾರಣಕ್ಕಾಗಿ ಈಗ ತಮ್ಮ ಸ್ಥಾನಕ್ಕೆ ಅರ್ಥಾತ್ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಕಳೆದ ವಾರವಷ್ಟೇ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದ ಕೆಎನ್ ರಾಜಣ್ಣ ಇದೀಗ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆ ಸಂಕ್ರಾಂತಿ ಅದಾದ ಬಳಿಕ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದಂತ ಕೆಎನ್ ರಾಜಣ್ಣ ಸ್ವತಃ ಈಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಅತ್ಯಾಪ್ತ ನಾಯಕರು, ಅತ್ಯಾಪ್ತ ಗೆಳೆಯ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭದಿಂದಲೂ ಕೂಡ ತಮ್ಮದೇ ಆದಂತನ ಛಾಪನ್ನ ಮೂಡಿಸ್ತಾ ಜೊತೆಗೆ ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಬಾಂಬನ್ನ ಸಿಡಿಸ್ತಾ ಇದ್ದಂತಹ ಕೆಎನ್ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದ್ರೆ ಕೆಎನ್ ರಾಜಣ್ಣ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ನಡೆಯ ಬಗ್ಗೆ ಟೀಕೆಯನ್ನ ಮಾಡಿದ್ರು, ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದೀಗ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಎನ್ ರಾಜಣ್ಣ ರಾಜೀನಾಮೆ ಸಲ್ಲಿಕೆ ಮಾಡಲಿದ್ದಾರೆ. ಮತಗಳ್ಳತನ ಆರೋಪ ಶುದ್ಧ ಸುಳ್ಳು ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಸ್ವತಃ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರು, ಬೆಂಗಳೂರಲ್ಲಿ ಪ್ರತಿಭಟನಾ ಸಮಾವೇಶವನ್ನ ನಡೆಸಿದ್ರು. ಇವತ್ತು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದ್ರು. ಅದೇ ಪಕ್ಷದ ನಾಯಕ, ಕಾಂಗ್ರೆಸ್ ಸರ್ಕಾರದ ಸಚಿವ, ಸಿದ್ದರಾಮಯ್ಯನವರ ಅತ್ಯಾಪ್ತ ಸೀನಿಯರ್ ಲೀಡರ್ ಕೆಎನ್ ರಾಜಣ್ಣ ಮಾತ್ರ ಇಲ್ಲ, ಮತಗಳ್ಳತನ ಆರೋಪ ಸುಳ್ಳು, ಅಧಿಕಾರದಲ್ಲಿ ನಾವೇ ಇದ್ವಿ, ಆರೋಪ ನಮ್ಮದೇ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅಲ್ಲಿಗೆ ಕೆಎನ್ ರಾಜಣ್ಣ ಅಸಮಾಧಾನಗೊಂಡಿದ್ದು ನಿಜ ಆಗಿತ್ತು. ಈಗ ರಾಜೀನಾಮೆ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಸದ್ಯ ಕೆಎನ್ ರಾಜಣ್ಣ ರಾಜೀನಾಮೆಗೆ ಮುಂದಾಗಿದ್ದಾರೆ. ಹಾಗಾದ್ರೆ ಈ ಹಿಂದೆ ಕೆಎನ್ ರಾಜಣ್ಣ ಏನ್ ಹೇಳಿದ್ರು ನೋಡ್ಕೊಂಬನ್ನಿ. ರಾಹುಲ್ ಗಾಂಧಿ ಅವರು ಬರೋದು ಬರೀ ಕರ್ನಾಟಕಕ್ಕಲ್ಲ, ನಿಮ್ಗೆ ನಮಗಲ್ಲ, ದೇಶಕ್ಕೆ ಗೊತ್ತಿದೆಯಲ್ಲ. ಈಗ ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ, ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸ್ ಹಾಕ್ತಾರೆ, ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮದೇ ಸರ್ಕಾರ ಇದ್ದಿತ್ತು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನ ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದ್ರೆ ಇನ್ನೂ ಬಹಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಆದರೆ ಇದನ್ನ ಇಡೀ ದೇಶದಲ್ಲಿ ಈ ರೀತಿಯ ಒಂದು ಮೋಸದ ಕೃತ್ಯದ ವತಿಯಿಂದ ಮತದಾರಗಳನ್ನ ಸೇರ್ಪಡೆ ಮಾಡಿಸೋದು, ಅವ್ರಿಗೆ ಬರುವಂತ ಮತಗಳನ್ನ ಮತ್ತೆ ಅವರ ವಿರೋಧಿ ಮತಗಳನ್ನು ತೆಗೆದಾಕ್ತಕ್ಕಂಥ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಕೃತ್ಯ ಅಂತೇಳಿ ನಾವೆಲ್ಲ ಖಂಡನೆ ಮಾಡಬೇಕು. ಇದಕ್ಕೆ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೂ ಕೂಡ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಇಲ್ಲದೆ ಇದೆ ಯಾವ ಕಾರಣಕ್ಕೆ ಅದನ್ನು ತೆಗೆದಾಕಿದ್ದಾರೆ, ಮತ್ತು ಯಾವುದಾದ್ರು ಹೊಸದಾಗಿ ನಮ್ಮ ಮನೆ ಪಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರೆ ನಾವು ಅದನ್ನು ಕೂಡ ಸರಿಯಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಅಂಥವನ್ನೆಲ್ಲ ಡಿಲೀಟ್ ಮಾಡಿಸುವಂಥ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಂದ ಜನರಲ್ಲಿ ಜಾಗೃತಿಯನ್ನ ಗೊಳಿಸಲಿಕ್ಕೆ ಸಾಧ್ಯ. ದೇಶಕ್ಕೆ ಗೊತ್ತಿದೆಯಲ್ಲಪ್ಪ, ರಾಹುಲ್ ಗಾಂಧಿ ಅವರು ಬರೋದು ಬರೀ ಕರ್ನಾಟಕಕ್ಕಲ್ಲ, ನಿಮ್ಗೆ ನಮಗಲ್ಲ, ದೇಶಕ್ಕೆ ಗೊತ್ತಿದೆಯಲ್ಲ. ಈಗ ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ, ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸ್ ಹಾಕ್ತಾರೆ, ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮದೇ ಸರ್ಕಾರ ಇದ್ದಿತ್ತು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನ
ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದ್ರೆ ಇನ್ನೂ ಬಹಳ ಅನುಕೂಲ ಇರ್ತಾ ಇತ್ತು, ನಮ್ಮಲ್ಲೂ ಲೋಪ ಆಗಿದೆ. ಆದರೆ ಇದನ್ನ ಇಡೀ ದೇಶದಲ್ಲಿ ಈ ರೀತಿಯ ಒಂದು ಮೋಸದ ಕೃತ್ಯದ ವತಿಯಿಂದ ಮತದಾರಗಳನ್ನ ಸೇರ್ಪಡೆ ಮಾಡಿಸೋದು, ಅವ್ರಿಗೆ ಬರುವಂತ ಮತಗಳನ್ನ ಮತ್ತೆ ಅವರ ವಿರೋಧಿ ಮತಗಳನ್ನ ತೆಗೆದಾಕ್ತಕ್ಕಂಥ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಕೃತ್ಯ ಅಂತೇಳಿ ನಾವೆಲ್ಲ ಖಂಡನೆ ಮಾಡಬೇಕು. ಇದಕ್ಕೆ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೂ ಕೂಡ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ನಿಮ್ಮ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ, ಇಲ್ಲದೆ ಇದೆ ಯಾವ ಕಾರಣಕ್ಕೆ ಅದನ್ನ ತೆಗೆದಾಕಿದ್ದಾರೆ, ಮತ್ತೆ ಯಾವ್ದಾದ್ರು ಹೊಸದಾಗಿ ನಮ್ಮ ಮನೆ ಪಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರೆ ನಾವು ಅದನ್ನು ಕೂಡ ಸರಿಯಾಗಿ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿ ಅಂಥವನ್ನೆಲ್ಲ ಡಿಲೀಟ್ ಮಾಡಿಸುವಂತ ಕೆಲಸನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸಭೆ ಸಮಾರಂಭಗಳಿಂದ ಜನರಲ್ಲಿ ಜಾಗೃತಿಯನ್ನ ಗೊಳಿಸ್ಲಿಕ್ಕೆ ಸಾಧ್ಯ. ದೇಶಕ್ಕೆ ಗೊತ್ತಿದೆಯಲ್ಲಪ್ಪ ರಾಹುಲ್ ಗಾಂಧಿ ಅವರು ಬರೋದು ಬರೀ ಕರ್ನಾಟಕಕ್ಕಲ್ಲ. ಎಸ್, ಕೇಳಿಸ್ಕೊಂಡ್ರಲ್ವಾ? 8ನೇ ತಾರೀಕು ಬೆಂಗಳೂರಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶವಿತ್ತು. ಕಾಂಗ್ರೆಸ್ನ ಫೇಸ್, ಕಾಂಗ್ರೆಸ್ನ ಲೀಡರ್ ರಾಹುಲ್ ಗಾಂಧಿ ಅವರೊಂದು ಆರೋಪವನ್ನ ಮಾಡಿದ್ರು. ಮತಗಳ್ಳತನ ಆಗಿದೆ ಮಹದೇವಪುರ ಕ್ಷೇತ್ರದಲ್ಲಿ ಅಂತ ಹೇಳಿ.